ಬೆಳೆಯಬೇಕೆಂದರೆ 12 ವರ್ಷಗಳು ಬೇಕೇ ಬೇಕು. ಹಾಗಾಗಿ ಅವನು ಬಾಲಕನೇ. ಮುಂದೆ 12ರಿಂದ 24 ವರ್ಷಗಳವರೆಗಿನ ಅವಧಿ ಬ್ರಹ್ಮಚರ್ಯ ಅವಧಿ. ಆಗ ಈ ವಯಸ್ಸಿನಲ್ಲಿ ಒಬ್ಬನು ತನ್ನ ಜೀವನಕ್ಕೆ ಬೇಕಾಗುವ ಸಕಲ ವಿದ್ಯೆಗಳನ್ನು, ಶಾಸ್ತ್ರಗಳನ್ನು ಒಬ್ಬ ಪರಿಪೂರ್ಣನಾದ ಗುರುವಿನ ಹತ್ರ ಪಡೆದುಕೊಂಡು ತನ್ನ ಜೀವನದ ಹೋರಾಟಕ್ಕೆ ಸನ್ನದ್ಧನಾಗಬೇಕು. ಮುಂದಿನದು 24ರಿಂದ 48 ವರ್ಷಗಳ ಅವಧಿ. ಇದು ಏನೆಂದರೆ ಗೃಹಸ್ಥಾಶ್ರಮ. ಒಬ್ಬನು ಸಂಸಾರಿಯಾಗಿ ತನ್ನ ಸಹ ಧರ್ಮಿಣಿಯೊಂದಿಗೆ ಧರ್ಮಯುತವಾಗಿ ಧರ್ಮೋ ರಕ್ಷಿತಿ ಧರ್ಮತಃ ಎನ್ನುವ ರೀತಿಯಲ್ಲಿ ಧರ್ಮದ ಹಾದಿಯಲ್ಲಿ ನಡೆದು ಮೋಕ್ಷವನ್ನು ಪಡೆಯುವ ಹಿನ್ನೆಲೆಯಲ್ಲಿ ತನ್ನೆಲ್ಲ ಕಾರ್ಯಗಳನ್ನು ನಡೆಸಬೇಕು. ಒಂದು ಅರ್ಥದಲ್ಲಿ ಹೇಳಬೇಕೆಂದರೆ ಬೇರೆ ಆಶ್ರಮದವರೂ ಕೂಡ ಗೃಹಸ್ಥಾಶ್ರಮದ ಮೇಲೆ ತಮ್ಮ ಕೆಲವೊಂದು ದೈನಂದಿನ ಚಟುವಟಿಕೆಗಳಾಗಿ ಅವರ ಮೇಲೆ ಅವಲಂಬಿಸಿರಬೇಕಾಗುತ್ತದೆ. 48ರಿಂದ 60 ವರ್ಷಗಳ ಅವಧಿಯನ್ನು ವಾನಪ್ರಸ್ಥಾಶ್ರಮ ಎನ್ನುತ್ತಾರೆ. ಇಲ್ಲಿಗೆ 60 ವರ್ಷಗಳು ಕಳೆದಿವೆ. ಒಬ್ಬನ ಎಲ್ಲ ಅವನ ಜವಾಬ್ದಾರಿಗಳೆಲ್ಲ ಮುಗಿದು ಹೋಗಿವೆ. ಅವನ ಮಕ್ಕಳೆಲ್ಲ ಸ್ವಾವಲಂಬಿಗಳಾಗಿದ್ದಾರೆ. ಈಗ ಅವನು ತನ್ನ ಸಹ ಧರ್ಮಿಣಿಯೊಂದಿಗೆ ತನ್ನ ಜೀವನವನ್ನು ಭಗವಂತನೆಡೆಗೆ ತಿರುಗಿಸಿಕೊಳ್ಳಬೇಕು. ಹಾಗಾದರೆ ಈ ಎಲ್ಲ ಆಶ್ರಮಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು? ಸನ್ಯಾಸಾಶ್ರಮವೋ ಗೃಹಸ್ಥಾಶ್ರಮವೋ? ಇದೇ ಒಂದು ಪ್ರಶ್ನೆ ಒಮ್ಮೆ ಒಬ್ಬ ರಾಜನಿಗೆ ಬೆಳೆಯಿತು. ಒಬ್ಬ ರಾಜ ಸಾಧುವನ್ನು ಕೇಳಿದ, ಹಾಗಾದರೆ ಆಶ್ರಮಗಳಲ್ಲಿ ಸನ್ಯಾಸಾಶ್ರಮ ಶ್ರೇಷ್ಠವೋ ಗೃಹಸ್ಥಾಶ್ರಮ ಶ್ರೇಷ್ಠವೋ? ಹಾಗಾದ್ರೆ ಸಾಧು ಅಂದ್ರೆ, ಬಾಪ ನನ್ನ ಜೊತೆ ಬಂದ್ರೆ ನಾನು ನಿನಗೆ ನೈಜ ಜೀವನದ ಉದಾಹರಣೆಯೊಂದಿಗೆ ನಿನಗೆ ತಿಳಿಸಿಕೊಡುತ್ತೇನೆ ಅಂತ. ಒಂದು ಕಥೆಯ ಪ್ರಕಾರ ಏನಾಗುತ್ತದೆ ಅಂದ್ರೆ, ಒಬ್ಬ ರಾಜ ತನ್ನ ಮಗಳಿಗೆ ಸ್ವಯಂವರವನ್ನು ಏರ್ಪಡಿಸಿರುತ್ತಾನೆ. ಆ ಸ್ವಯಂವರದ ಸಭೆಯಲ್ಲಿ ನಾನಾ ದೇಶದ ರಾಜರುಗಳು ವರಗಳು ಸಾಲಾಗಿ ಕುಳಿತುಕೊಂಡಿದ್ದಾರೆ. ಈ ರಾಜಕುಮಾರಿ ಪ್ರತಿಯೊಬ್ಬರನ್ನು ನೋಡುತ್ತಿದ್ದಾಳೆ. ಅವಳಿಗೆ ಯೋಗ್ಯವಾದ ವರ ಯಾರಿಗೂ ಇಲ್ಲ. ತುಂಬಾ ಹತಾಶಳಾಗುತ್ತಾಳೆ. ಆಗ ಅಕಸ್ಮಾತ್ ಆಗಿ ಅವಳ ದೃಷ್ಟಿ ಬೀದಿಯ ಕೊನೆಯಲ್ಲಿ ನಿಂತು ನೋಡುತ್ತಿದ್ದ ಒಬ್ಬ ಸುರದ್ರೂಪಿ ಸಾಧುವಿನ ಮೇಲೆ ಬಿದ್ದು ಬಿಟ್ಟಿತು. ಅಯ್ಯೋ, ಏನು ಕೇಳಬೇಡಿ, ಅವಳು ಅವಸರವಾಗಿ ಓಡಿ ಹೋಗಿ ಸಂತೋಷದಿಂದ ತನ್ನ ಕೈಯಲ್ಲಿರುವ ಹಾರವನ್ನು ಅವರ ಕೊರಳಿಗೆ ಹಾಕಿಯೇ ಬಿಟ್ಟಳು. ಆ ಸಾಧುವಿಗೋ ಕ್ರೋಧ. ಅವನು ಕುಪಿತನಾಗಿ ತನ್ನ ಕೊರಳಿಗೆ ಹಾಕಿದ ಹಾರವನ್ನು ಕಿತ್ತೆಸೆದು ಅರಣ್ಯಕ್ಕೆ ಓಡಿ ಹೋದನು. ಈ ರಾಜಕುಮಾರಿ ಅವನನ್ನು ಬಿಡಲೇ ಇಲ್ಲ. ಅವನ ಹಿಂದೆಯೇ ಓಡಿ ಹೋದಳು. ಆಗ ಮಾರುವೇಷ ಧರಿಸಿಕೊಂಡು ಬಂದ ಸಾಧು ತನ್ನೆಲ್ಲ ಕಥೆಯನ್ನು ಹೇಳುತ್ತಾನೆ. ಹಾಗಾದರೆ ತಿರುಗಿ ಮತ್ತೆ ಈ ಗೃಹಸ್ಥಾಶ್ರಮ ಶ್ರೇಷ್ಠವೋ ಸನ್ಯಾಸಾಶ್ರಮ ಶ್ರೇಷ್ಠವೋ ಎನ್ನುವ ಪ್ರಶ್ನೆಯಾಗಿಯೇ ಉಳಿಯುತ್ತಲ್ಲ. ಆಗ ಆ ರಾಜಕುಮಾರಿ ಸಾಧುವನ್ನು ಕೇಳುತ್ತಾಳೆ, ಹಾಗಾದ್ರೆ ನನ್ನ ಪ್ರಶ್ನೆಗೆ ಉತ್ತರವೆಲ್ಲಿ ಸ್ವಾಮಿ ಅಂದಾಗ, ಆ ಸಾಧು ಅವಳನ್ನು ಒಂದು ಮರದ ಕೆಳಗೆ ಕರೆದುಕೊಂಡು ಹೋಗುತ್ತಾನೆ. ಆ ಮರದ ಮೇಲೆ 2 ಜೋಡಿ ಹಕ್ಕಿಗಳು, ಗುಬ್ಬಚ್ಚಿಗಳು ಗೂಡು ಕಟ್ಟಿಕೊಂಡು ಸುಖವಾಗಿ ಸಂಸಾರವನ್ನು ಮಾಡುತ್ತಿರುತ್ತವೆ. ಆಗ ಸಾಧು ಹೇಳುತ್ತಾನೆ, ನಾನು ನಿನಗೆ ಹಕ್ಕಿಗಳ ಭಾಷೆಯನ್ನು ತಿಳಿದುಕೊಳ್ಳುವ ಸಾಮರ್ಥ್ಯವನ್ನು ನಿನಗೆ ಅನುಗ್ರಹಿಸುತ್ತೇನೆ, ನೀವು ಸ್ವಲ್ಪ ಕೇಳು ಎಂದು ಹೇಳುತ್ತಾನೆ. ಸರಿ. ಆ ರಾತ್ರಿ ಅವರಿಬ್ಬರು ಆ ಮರದ ಕೆಳಗೆ ಕುಳಿತಿದ್ದಾರೆ. ಆ ಜೋಡಿ ಹಕ್ಕಿಗಳು ಮಾತಾಡುತ್ತಿವೆ. ಹೆಣ್ಣು ಗುಬ್ಬಚ್ಚಿ ಗಂಡು ಗುಬ್ಬಚ್ಚಿಗೆ ಹೇಳುತ್ತದೆ, ಈ ಮನೆಯಲ್ಲಿ ಅತಿಥಿಗಳು ಬಂದಿದ್ದಾರೆ, ಅವರು ಮಳೆಯಲ್ಲಿ ನೆನೆದು ಹೋಗಿದ್ದಾರೆ, ಅವರು ಹಸಿವಿನಿಂದ ಕಂಗಾಲಾಗಿದ್ದಾರೆ, ಸ್ವಲ್ಪ ಏನಾದರೂ ತಿನ್ನಲು ಬಿಸಿ ಬಿಸಿಯಾದ ಮಾಂಸವನ್ನು ಏನಾದರೂ ತೆಗೆದುಕೊಂಡು ಬಂದಂತೆ. ಸರಿ. ಆ ಗಂಡು ಗುಬ್ಬಚ್ಚಿ ಪುರ್ರೆಂದು ಹಾರಿ ಹೋಯಿತು. ಸ್ವಲ್ಪ ಹೊತ್ತಿನಲ್ಲೇ ಬಾಯಲ್ಲಿ ಒಂದು ಕೊಕ್ಕೆಯಲ್ಲಿ ಸ್ವಲ್ಪ ಆಹಾರವನ್ನು ತೆಗೆದುಕೊಂಡು ಬಂದಿತ್ತು. ಆ ಹೆಣ್ಣು ಗುಬ್ಬಚ್ಚಿ ಅನ್ನುತ್ತದೆ, ಅಲ್ಲಪ್ಪ, ಇಷ್ಟೇ ಆಹಾರ ಈ ಅತಿಥಿಗಳ ಹೊಟ್ಟೆಗೆ ಸಾಕಾಗುವುದಿಲ್ಲ, ನಾನೇ ಬೆಂಕಿಯಲ್ಲಿ ಹಾರಿಕೊಳ್ಳುತ್ತೇನೆ, ನನ್ನ ದೇಹದ ಮಾಂಸವನ್ನು ಅವರಿಗೆ ಕೊಡು, ಅಂದರೆ ಅವರ ಹಸಿವಾದರೂ ನೀಗಬಹುದು. ಆಗ ಗಂಡು ಗುಬ್ಬಚ್ಚಿ ಯೋಚನೆ ಮಾಡುತ್ತದೆ, ಎಂತಹ ಪತ್ನಿ ನನಗೆ, ಹಾಗಾದರೆ ಇಷ್ಟೇ ಮಾಂಸದಿಂದ ಆದರೂ ಅವರ ಹೊಟ್ಟೆಯಲ್ಲಿ ತುಂಬುತ್ತದೆ, ನಾನೂ ಕೂಡ ಬೆಂಕಿಯಲ್ಲಿ ಹಾರುತ್ತೇನೆ ಎಂದಿತು. ಆಗ ಗಂಡು ಗುಬ್ಬಚ್ಚಿ ಕೂಡ ಬೆಂಕಿಯಲ್ಲಿ ಹಾರಿತು. ನೋಡಿ ಎಂತಹ ತ್ಯಾಗ! ಈ ತ್ಯಾಗಗಳು ಪ್ರತಿಯೊಂದು ಆಶ್ರಮದಲ್ಲೂ ಇದ್ದೇ ಇದೆ. ಹೀಗಾಗಿ ಎಲ್ಲ ಆಶ್ರಮಗಳು ಶ್ರೇಷ್ಠವೇ. ಮನುಷ್ಯನಿಗೆ ಭಗವಂತನ ಮೇಲೆ ಅಖಂಡ ಭಕ್ತಿ ಇರಬೇಕು. ತನ್ನ ಮೇಲೆ ತನಗೆ ನಂಬಿಕೆ ಇರಬೇಕು. ಆ ನಂಬಿಕೆ ಇಲ್ಲದೆ ಹೋದರೆ ಮಾಡಿ
ಮಾಡಿದ್ದೆಲ್ಲ ವ್ಯರ್ಥ. ಒಂದು ಕಥೆಯ ಪ್ರಕಾರ ಒಂದು ಕಥೆ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ಹಾಲು ಮಾರುವ ಹೆಂಗಸಳಿದ್ದಳು. ಅವಳು ನದಿಯನ್ನು ದಾಟಿ ಆ ತೀರದಲ್ಲಿ ಇರುತ್ತಿರುವ ಒಬ್ಬ ಬ್ರಾಹ್ಮಣ ಪಂಡಿತನ ಮನೆಗೆ ದಿನಾಲು ಹಾಲನ್ನು ತೆಗೆದುಕೊಂಡು ಹೋಗುತ್ತಿದ್ದಳು. ಒಂದು ದಿನ ಏನಾಯಿತು ಎಂದರೆ